ಕೊಟ್ಟಿದ್ದೀವಿ. ವಾರ್ಡ್ ನಂಬರ್ 17ರಲ್ಲಿ ಸಮುದಾಯ ಅದು ಮೂಲೆಗೆ ಆಗಿದೆ, ಸಂಪೂರ್ಣವಾಗಿ ದುರಸ್ತಿಯಾಗಿದೆ. ಈಗ ನಮಗೆ ಅಂಗನವಾಡಿ ಶಾಲೆನೂ ಇದೆ, ಮಹಿಳೆಯರಿದ್ದು ಅದು ಹಳೆ ಸುಮಾರು 60 ವರ್ಷದ ಕಾಲದ್ದು ಅದು ಹಳೆ ಬಿಲ್ಡಿಂಗ್ ಇದೆ. ಈಗ ಮಕ್ಕಳಿಗೆ ಅಲ್ಲಿ ಸುರಕ್ಷಿತ ವಿಚಾರದಿಂದ ಆ ಕಟ್ಟಡವನ್ನು ತೆರವುಗೊಳಿಸಿ ಇಲ್ಲಿನ ಸ್ಥಳ ಅದೇನಂದ್ರೆ ನಮ್ಮ ನಗರಸಭೆ ಮೇಂಟೆನೆನ್ಸ್ ಅಲ್ಲಿ ಇರೋದ್ರಿಂದ ತಮ್ಮ ಅನುಮೋದನೆ ಪಡ್ಕೊಂಡು ಅದನ್ನ ಮುಂದಿನ ಆದೇಶಕ್ಕೆ ಸಚಿವರಲ್ಲಿ ಮನವಿ ಮಾಡ್ತಾರೆ. ಸಮುದಾಯ ಭವನವನ್ನು ಅಂಗನವಾಡಿ ಮಟ್ಟ ಕಟ್ಟು ಮಾನ್ಯ ಗೌರವಾನ್ವಿತ ಸದಸ್ಯರಾದ ಹರೀಶ್ ಅವರು ಹೇಳಿದ್ದಾರೆ. ಅದನ್ನು ಅಧ್ಯಕ್ಷ ಆದೇಶವರೆಗೆ ನಾನು ಸಭೆ ತರ್ತಾ ಇದ್ದೀನಿ. ಅದು ನಗರಸಭೆ ಸ್ಥಾಪನೆ ಹಿಂದೆ ಹಣ ಬಂದಿತ್ತು. ಕಲ್ಲಳ್ಳಿ ರಸ್ತೆಯಲ್ಲಿ ಒಂದು ಅಂಗನವಾಡಿಗೆ ನಿಮ್ಮ ವಾರ್ಡಲ್ಲಿ ಒಂದು ಅಂಗನವಾಡಿ ಪ್ರಪೋಸಲ್ ಬಂದಿದೆ. ಬೋಲಿ ತಗೊಂಡು ಬಂದಿದೆ. ನಾವು ಈಗಾಗಲೇ ಇದೇ ಮತ್ತು ಶಾಲೆಯಲ್ಲಿ ಸೇರಿಸಬೇಕು ನಾವು ಹೇಳಿದ್ವಿ. CSC ಪರ್ಚೇಸ್ ಮಾಡಿ CSC ಪ್ರಪೋಸಲ್ ಮಾಡಲಿಕ್ಕೆ ಇನ್ನೊಂದು ಸಮಸ್ಯೆ ಉತ್ಪನ್ನ ಆಗ್ತದೆ. ಇನ್ನೊಂದು ಅಡಿಷನ್ ಮಾಡ್ತೀನಿ ನಾನು ಇದಕ್ಕೆ. ಈಗಾಗಲೇ ಪ್ರೈವೇಟ್ ಬೋರ್ವೆಲ್ಸ್ ಅವರು ನಮಗೆಲ್ಲ ನೀರು ಕೊಡ್ತಾ ಇದ್ದಾರೆ. ಅವ್ರಿಗೆ ಯಾಕೆ ಬಿಲ್ ಕೊಡ್ತಾ ಇದ್ರೆ, ಯಾಕೆ ಸರ್ಕಾರ ಯಾಕೆ ಸ್ಟಾಪ್ ಮಾಡಿರೋದು? ಅವರೆಲ್ಲ ಮಾಡೋದು ಬೇಡ ಅಂತಂದ್ಮೇಲೆ ಅವ್ರ ಕಡೆಯಿಂದ ನೀರು ತಗೋಬಾರ್ದಾಗಿತ್ತು, ಸ್ಟಾಪ್ ಮಾಡಬೇಕಾಗಿತ್ತು. ಈಗೆಲ್ಲ ಕೂಡ ನೀರು ಕೊಡ್ತಾ ಇದ್ದಾರೆ, ಬೋರ್ವೆಲ್ಸ್ ನೀರು ನಾವು ಉಪಯೋಗಿಸ್ತಾ ಇದ್ವಿ. ಅವ್ರು ಬಿಲ್ ಕೊಡ್ತಾ ಇದ್ರೆ ಯಾಕೆ ಅವರು ನಿಭಾಯಿಸ್ತಾರೆ? ಪ್ರೈವೇಟ್ ಬೋರ್ಸ್ ನೀರು ತಗೊಳ್ಳೋಂತ ಅವಶ್ಯಕತೆ ಇಲ್ಲ. ನಮ್ಮ ನಗರಸಭೆಯಲ್ಲಿ ಇರುವಂತ ಬೋರ್ವೆಲ್ಸ್ ಅಲ್ಲಿ ಇಷ್ಟು ವರ್ಷ ಮಾಡ್ಕೊಂಡು ಬಂದಿದ್ದಾರೆ. ಇಷ್ಟು ವರ್ಷಗಳಿಂದ ಮಾಡ್ಕೊಂಡು ಬಂದಿದ್ದಾರೆ. ನೀರು ಕೊಡ್ಬೋದು. ಇಷ್ಟು ವರ್ಷಗಳಿಂದ ಮಾಡ್ಕೊಂಡು ಬಂದಿದ್ದಾರೆ. ಒಂದಿನ ಕೊಡ್ಸತ್ತೆ ಕೊಡ್ಬೋದು ನೀರು. ಈಗ ಮತ್ತೆ ನಾವು 1 ಕೋಟಿ ರೂಪಾಯಿಗೆ ಮತ್ತೆ ಟೆಂಡರ್ ಆಗ್ತಾ ಇದೆ. ಟೆಂಡರ್ ಪ್ರಕ್ರಿಯೆ ಲಾಸ್ಟ್ ಬಂದಿದೆ. ಅದು ಸಕ್ಸಸ್ ಅದೇ ಬರ್ತಾರೆ ಆಗ್ತದೆ. ಸಕ್ಸಸ್ ಅಂದ್ರೆ ಆ ಪವರ್ ನಾವು ನಿಲ್ಲಿಸ್ತೀವಿ. ಸಾಮಾನ್ಯ ಸರ್ಕಾರದಿಂದ ಕೊಡ್ತಾ ಇದ್ದೀವಿ. ಎಲ್ಲ ರೀತಿಯಿಂದ ಲಿಂಕ್ ಮಾಡ್ತಾ ಇದ್ದೀವಿ. ಅವ್ರು ಹೇಳ್ತಾರೆ
ನಮ್ಮ ಉತ್ತರ ಕೊಡ್ಬೇಕು. ಬೋರ್ಗಳು ಎಷ್ಟಿದೆ ಅಂತ ಉತ್ತರ ಕೊಡ್ಬೇಕು. ನಗರಸಭೆಯಿಂದ ಬೋರ್ಗಳು ಎಷ್ಟಿದೆ ಹೇಳಿ. ನೋಡಿ ಸರ್, ಬಿಡಿ ಸರ್ ಮಾತಾಡಿ, ನಮ್ದು ಬಿಡಿ ಸರ್, ನಾನು ಮಾತಾಡ್ತೀನಿ ಕೊಡಿ. ಟೋಟಲ್ ನಮ್ಮಲ್ಲಿ 235 ಬೋರ್ವೆಲ್ ಇದ್ದಾವೆ. 235 ಬೋರ್ಗಳಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಬೋರ್ವೆಲ್ಗಳು 160. ಈಗಾಗಲೇ ನಿಂತಿರೋ ಬೋರ್ವೆಲ್ಗಳು 60. ಅದರ ಇತ್ತೀಚೆಗೆ ಮೊನ್ನೆ ಮಳೆ ಬಂದಾಗ ಮತ್ತು ನಮ್ಮೆಲ್ಲ ಟ್ಯಾಂಕ್ಗಳು ಕ್ಲೋಸ್ ಆಯ್ತಾ ಕ್ಲೀನ್ ಆಯ್ತಲ್ಲ, ಈಗ ಮತ್ತೆ ಬೋರ್ವೆಲ್ಗಳು ಡಿಸ್ಚಾರ್ಜ್ ಆಗ್ತಾ ಇದಾವೆ. ಆಗ್ತಾ ಇರೋದು ನಾನು ಬಂದ 8 ಬೋರ್ವೆಲ್ ತೆಗೆಸಿದ್ದೀನಿ ಹೊರಗಡೆ. ತೆಗೆಸಿರೋದು ಪಂಪು ಮಾಡೋದು ಸಹ ಇರ್ತದೆ, ಸದಸ್ಯರ ಗಮನಗಳಿಗೂ ಇದೆ. ಏನ್ ಸರ್ ಇದೆಯಲ್ಲ ಸರ್? ಗೊತ್ತಿಲ್ಲ ನಮ್ಗೆ ಮಾಹಿತಿ ನಮ್ಮ ಹತ್ರ ಎಷ್ಟು ತಗೊಂಡಿದ್ದೀವಿ, ನಮ್ಮ ಹತ್ರ ಈಗ ಹಳೆದು ಏನಾಗಿದೆ ಅವ್ರು ಎಷ್ಟಿದೆ ಸರ್? ಅಲ್ಲ, ಎಷ್ಟು ಮಾಹಿತಿ ಇದೆ ಆಯ್ತಾ? ಈಗ 200 ಚಿಲ್ಲರೆ ಬೋರ್ವೆಲ್ಗಳಲ್ಲಿ ನಮ್ದು ಆಕ್ಟಿವ್ ಇರ್ತಕ್ಕಂಥದ್ದು ಆಕ್ಟಿವ್ ಇರೋದು 160. ಇನ್ನು ಏನು ಆಕ್ಟಿವ್ ಇಲ್ವೋ ಆ ಬೋರು ಮೋಟ್ರು ಇನ್ನೊಂದು ಪಂಪ್ ಎಲ್ಲಿದೆ? ಆ ಪಂಪು ಮೋಟರ್ಗಳು ಅದರಲ್ಲೇ ಇದಾವೆ. ನಾವು ಕೆಲವೊಂದನ್ನು ತಿಳಿಸ್ತಾ ಇದ್ದೀವಿ. ಎಷ್ಟಿದೆ? ತಿಳಿಸ್ತಾ ಇದೆ. ಬರ್ಕೊಳಪ್ಪ, ಬರ್ಕೊಳ್ಳಿ ಅಧ್ಯಕ್ಷರೇ. ಆಮೇಲೆ ದುರಸ್ತಿ ಹೋಗ್ಬೇಕು. ಅದನ್ನ ಕೇಳಿಸ್ಕೊಳ್ಳಿ ಸರ್. ಸ್ಪಾಟ್ ಹೋಗ್ಬೇಕು. ದುರಸ್ತಿಯಲ್ಲಿರುವ ಕೊಳವೆ ಬಾವಿಗಳು 15. ದುರಸ್ತಿಯಲ್ಲಿರುವ ಕೊಳವೆ ಬಾವಿಗಳು 15. ಅದು ಒಂದೊಂದು ಬೋರ್ ಪಂಪ್ ಆಯ್ತಾ? ಮೇಂಟೈನ್ ಈಗ ಮಾಡಿ ಪ್ರತಿಯೊಂದನ್ನು ಸಹ ಬುಕ್ ಮೇಂಟೈನ್ ಮಾಡಿದ್ದೀವಿ. GPS ಫೋಟೋ ಸಮೇತ ನಾವು ಮಾಡಿದ್ದೀವಿ. ಅದರಲ್ಲಿ ಕೆರೆಯಲ್ಲಿ, ನಕ್ಕುಂದಿ ಕೆರೆಯಲ್ಲಿ ಮತ್ತು ಇದರಲ್ಲಿ ಕನಂಬಲ್ಲಿ ಕೆರೆಯಲ್ಲಿ ಸುಮಾರು ಬೋರ್ಗಳಿದ್ದಾವೆ. ನೀರಿಲ್ಲದಕ್ಕೆ ನಾವು ಇದುವರೆಗೂ ಅದನ್ನ ಮಾಡಕ್ ಆಗ್ತಿಲ್ಲ. ಈಗ ಡಿಸಿಟ್ ಮಾಡ್ತಾ ಇರೋದಕ್ಕೆ ನಾವು ಅದ್ರ ಲೆಕ್ಕನೂ ಸಹ ನಾವು ತಗೋತಾ ಇದ್ದೀವಿ. ಕೇಳ್ತಾರೆ 15 ವರ್ಷದಿಂದ ಹೇಳ್ತಾರೆ ಗೊತ್ತಾ ಆಯ್ತು, ನನಗೆ ಅದರಲ್ಲಿ ಏನಾದ್ರು ಪಂಪು ಮೋಟರ್ ಇದೆ ಅಂತ ಕೇಳ್ತಾ ಇದ್ದಾರೆ ಸರ್. ನನಗೆ ಗೊತ್ತಿದೆ, ನನಗೆ ಗೊತ್ತಿದೆ. ಒಂದೊಂದು ಬೋರಲ್ಲಿ ಒಂದೊಂದು ನಂಬರ್ ಕೊಟ್ಟಿದ್ದೀರಾ, ಯಾವ್ದು? 4 ಮೇಂಟೈನ್ ಮಾಡಿದ್ದೀರಾ. ಅದನ್ನ ಕೆರೆಯಲ್ಲಿ ತಗೊಂಡಿಲ್ಲ, ಕೆರೆಯಲ್ಲಿ ತಗೊಂಡಿಲ್ಲ, ಕೆರೆಯಲ್ಲಿ ತಗೊಂಡಿಲ್ಲ. ನಾವು ಬಂದಾಗ ಮಾಡಿಸ್ತಾ ಇದೀವಿ, ಅದನ್ನೆಲ್ಲ ಮಾಡ್ತೀವಿ. ಎಷ್ಟೊತ್ತಿ ಮೋಟರ್ಗಳು ಎತ್ತಾ ಇದ್ದಾರೆ, ಎಷ್ಟೊತ್ತಿ ಅದು ವೈಂಡಿಂಗ್ ಮಾಡಿದ್ದಾರೆ. ನೀವೇನಾದ್ರು ಮಾಹಿತಿ ಇದೆಯಾ? ಮೌಖಿಕವಾಗಿ ಹೇಳೋದು. ಅಲ್ಲ ನನ್ನ ಹತ್ರ ನಾನು ರೆಕಾರ್ಡ್ ಇದೆ. ನನ್ನ ಸಬ್ಜೆಕ್ಟ್ ಇಲ್ಲ ಇದರಲ್ಲಿ. ಮುಂದೆ ಸಬ್ಜೆಕ್ಟ್ ಕೊಡಿ, ನಾನು ತರ್ತೀನಿ ಅದನ್ನ. ಇದೆಯಾ? ಹಾಕ್ಬೇಕು ಇದೆಯಾ? ಹೇಳಿ, ಮಾಹಿತಿ ಕೊಡ್ರಿ. ಅಲ್ಲ, ಎಷ್ಟಿದೆ ನಿಮ್ಮ ಹತ್ರ? 140 books ತೋರಿಸ್ರಿ. ಇರೋಣ, 4 books ತೋರಿಸ್ರಿ. 4 books ಇರ್ಬೇಕು. ಎಷ್ಟೊತ್ತಿ ಮೋಟರ್ ಹೇಳಿದ್ದೀರಾ, ಎಷ್ಟೊತ್ತಿ ಮೋಟರ್ ಬಿಟ್ಟಿದ್ದೀರಾ, ಎಷ್ಟೊತ್ತಿ ನಿಮ್ಮ ವೈರಿಂಗ್ ಎಲ್ಲ ಹೊಸ ಕೊಟ್ಟಿದೆ, ರಿಪೇರ್ ಸಮೇತ ಯಾವ ಇರ್ಬೇಕು. ನೀವು ಹೇಳಿದ್ದೀರಾ ಮಿನಿಸ್ಟ್ರು ಬಿಡಲ್ಲ, ಒಪ್ಪೋದಿಲ್ಲ. ನಮ್ಮ ಮಿನಿಸ್ಟ್ರು ಈ ಮಾತು ಒಪ್ಪೋದಿಲ್ಲ. 3-4 ವರ್ಷಗಳಿಂದ ಹೇಳ್ತಾ ಇದ್ವಿ, ಸಪ್ರೇಟ್ ಬೋರ್ವೆಲ್ಸ್ ನಂಬರ್ಸ್ ಕೊಡಿ, ಒಂದೊಂದು ಬೋರ್ವೆಲ್ ಒಂದು ನಂಬರ್ ಕೊಡಿ, ಒಂದೊಂದು ಲಾಗ್ ಬುಕ್ ಇಕ್ಕಿ, ಕಿಲೋಮೀಟರ್ಸ್ ಹಾಕಿ ಅಂತ ಹೇಳ್ತಾ ಇದ್ದೀವಿ. ಹಾಗಾಗಿ ನಿಮ್ಗೆ ಆಗ್ತಾ ಇಲ್ಲ ಶಕ್ತಿ ಯಾಕೆ ಯಾರು ಒಪ್ಪಲ್ಲ ಇದಕ್ಕೆ? ಸಮುದಾಯ ಭವನವನ್ನು ಅಂಗನವಾಡಿ ಕಟ್ಟಕಟ್ಟು ಮಾನ್ಯ ಗೌರವಾನ್ವಿತ ಸದಸ್ಯರಾದ ಹರೀಶ್ ಅವರು ಹೇಳಿದ್ದಾರೆ. ಅದನ್ನು ಅಧ್ಯಕ್ಷ ಆದೇಶದವರೆಗೆ ನಾನು ಸಭೆಗೆ ತರ್ತಾ ಇದ್ದೀನಿ. ನೀವು ಭಾಗಸ್ಥರಾಗಿದ್ದೀರಾ? ನೀವು ಭಾಗಸ್ಥರಾಗಿದ್ದೀರಾ? ಸಾರ್ವಜನಿಕ ಹಿತದೃಷ್ಟಿಯಿಂದ ಮಾತಾಡ್ತೀವಿ. ಏನ್ ತಪ್ಪು ಮಾತಾಡ್ತಾ ಇದ್ದೀವಿ ನಾವು? ಈ ರೀತಿ ಜನರು ಹೇಳ್ಕೊಳ್ತಾ ಇದ್ದಾರೆ, ಬಾಯ್ ಮಾಡ್ಕೊಳ್ತಾ ಇದ್ದಾರೆ. ಮಾಡಿ ಕೆಲಸ ಅಂತ ಹೇಳ್ತಾ ಇದ್ದೀವಲ್ಲ, ಮಾಡಿ ಟ್ಯಾಕ್ಸ್ ಅಪ್ಡೇಟ್ ನಾವು ಅರ್ಜಿ ಕೊಡ್ಬೇಕು, ಟ್ಯಾಕ್ಸ್ ಕೊಡ್ಬೇಕು. ನೀವು ಅಪ್ಡೇಟ್ ಮಾಡಕ್ಕೆ ನಿಮ್ ಕೆಲಸ, ನಿಮ್ ಕರ್ತವ್ಯ ಅದು. ನಿಮ್ಮ ಕರ್ತವ್ಯ ಮಾಡಬೇಕಾಗಿರೋದು ನೀವು. ನಾವು ಅಪ್ಡೇಟ್ ಮಾಡಕ್ಕೆ ಆಯ್ತು. ಯಾಕೆ ಅಧಿಕಾರ? ಮ್ಯಾನೇಜರ್ಗೆ ಅಧಿಕಾರ, ಕೇಸ್ ಸರ್ಕಾರದ ಅಧಿಕಾರ, ಮ್ಯಾನೇಜರ್ನಲ್ಲಿ ಏನಿದೆ? ಈ ಒಂದು ತಿಂಗಳು ಸಿಸಿ ಕ್ಯಾಮ್ರಾ ಇದೆಯಲ್ಲ, ತರಿಸಿ ಲೈವ್ ಮಾಡ್ತೀರಾ? ತೋರಿಸಿ. ಬ್ರೋಕರ್ಸ್ ಯಾರಿದ್ದಾರೆ, ದಲ್ಲಾಳಿಗಳು ಯಾರಿದ್ದಾರೆ? ಸಾರ್ವಜನಿಕ ಕಚೇರಿ ಯಾರು ಯಾರಂತ ಹೇಳಿ ಅವಾಯ್ಡ್ ಮಾಡಿ. ಸಾರ್ವಜನಿಕ ಕಚೇರಿ ಆಯ್ತು, ಆಯ್ತು. ಸದಸ್ಯರು ಬರಲ್ಲ, ಸಾರ್ವಜನಿಕ ಕಚೇರಿ ಬರಲ್ಲ, ಇನ್ನೊಬ್ರು ಬರಲ್ಲ. ಪಬ್ಲಿಕ್ಗೆ ಹೇಗೆ ಅದೇ ಕೆಲಸನ ಈ ಕಣ್ಣಾರ ಬರಲ್ಲ. ಆ ಬ್ರೋಕರ್ಸ್ ನಿಮ್ಮ ಹೆಸರು ಮತ್ತೆ ಸಂಸ್ಥೆ ಹೆಸರು ಇನ್ನೊಬ್ಬರ ಇಲ್ಲ, ನಿಮ್ಮ ಹೆಸರು ಇದೆ. ನೇರ ಕೇಳ್ತಾರೆ, ಕಮಿಷನರ್ಗೆ 10,000 ಕೊಡ್ಬೇಕು, ಯಾರಿಗೆ 10,000 ಕೊಡ್ಬೇಕು, ಆ ಹೆಂಗಗೆ 10,000 ಕೊಡ್ಬೇಕು.
ಆ ತರ ಯಾರಾದ್ರೂ ಒಂದು ಟ್ಯಾಕ್ಸ್ ಅಪ್ಡೇಟ್ ಮಾಡಿದ್ರೆ ಲೋಕಾಯುಕ್ತ ಒಂದು ಟ್ಯಾಕ್ಸ್ ಅಪ್ಡೇಟ್ ಮಾಡಬೇಕಾದ್ರೆ ಒಂದು ವರ್ಷ ಟ್ಯಾಕ್ಸ್ ಅಪ್ಡೇಟ್ ಮಾಡಬೇಕಾದ್ರೆ 2 ತಿಂಗಳು ಖಾತಾ ಬದಲಾವಣೆ ಮಾಡಬೇಕಾದ್ರೆ 1 ವರ್ಷ ಟ್ಯಾಕ್ಸ್ ಪಾಪ ಕಷ್ಟಪಟ್ಟು 5,000 ಕಟ್ಟಿರ್ತಾರೆ ಅದಕ್ಕೆ ಲಕ್ಷ 5,000 ಯಾರು ತಗೊಳ್ಳಲ್ಲ ಪಾಪ ಒಳ್ಳೆಯವರು ನಮ್ಮ ಅಧಿಕಾರಿಗಳೆಲ್ಲ ಒಳ್ಳೆಯವರು ಆದರೆ ಯಾಕೆ ಡಿಲೇ ಆಗ್ತಾ ಇದೆ ಒಂದ್ ಕೆಲಸ ಮಾಡಿ ನೀವು ಲಂಚಗಳು ತಗೊಳ್ಳಲ್ಲ ಅಂತ ನೀವು ಹೇಳ್ತಾ ಇದ್ದೀರಾ ಪ್ರಾಮಾಣಿಕತೆಯಿಂದ ಹೇಳ್ತಾ ಇದ್ದೀರಾ ಅಯ್ಯೋ ಸರ್ ನಾನು ಒಬ್ಬೆ ಮಾಡ್ತೀನಿ ಅದು ನೀವು ಈ ದಿನದಿಂದಲೇ ವಾರಕ್ಕೆ ಅಟ್ಲೀಸ್ಟ್ ಒಂದಿನ ಸೀಮೆ ಬಿಟ್ಬಿಟ್ಟು ಖಾತಾ ಅದಾಲತ್ ಮಾಡಿ ಟ್ಯಾಕ್ಸ್ ಅಪ್ಡೇಟ್ ಅದಾಲತ್ ಮಾಡಿ ನೀವು ನೀವು ಬಂದ್ರಲ್ಲ 1 ವರ್ಷ ಆಯ್ತಲ್ಲ ಮನೆ ಬಾಗಿಲಿಗೆ ಇಳಿಸೋದು ಅಭಿಯಾನ ಎಷ್ಟು ಮನೆ ಬಾಗಿಲಿಗೆ ಇಳಿಸೋದು ಕೊಟ್ಟಿದ್ದೀರಾ ಎಷ್ಟು ಕೊಟ್ಟಿದ್ದೀರಾ ಹೇಳಿ ಎಷ್ಟು ಮನೆಗಳಿಗೆ ಹೋಗ್ಬಿಟ್ಟು ನೀವು ಇಳಿಸೋದು ಕೊಟ್ಟಿದ್ದೀರಾ ಕಮಿಷನರ್ ಅವರೇ ಮಾಹಿತಿ ಕೊಡಿ ಎಷ್ಟು ಮನೆ ಆಗಿರ್ಬೋದು ಎಷ್ಟು ಮನೆಗಳಿಗೆ ಹೋಗ್ಬಿಟ್ಟು ಕೊಟ್ಟಿದ್ದೀರಾ ಯಾರಾದ್ರೂ ಲಂಚ ಸ್ವೀಕರಿಸೋದು ಲಂಚಕ್ಕಿಂತ ದಯವಿಟ್ಟು ಲೋಕಾಯುಕ್ತ ಕಚೇರಿಗೆ ಸಂಪರ್ಕಿಸಬಹುದು ಮಾಡ್ತಾರೆ ಕೊಡ್ಬೋದು ಮುಂದಿನ ಎಲ್ಲ ಮಾಡ್ತಾರೆ ನೀವು ಎಷ್ಟು ಮನೆಗಳಿಗೆ ಇಳಿಸೋದು ಕೊಟ್ಟಿದ್ದೀರಾ ಅಭಿಯಾನ ಮಾಡಿದ್ದೀರಲ್ಲ ಇನ್ನು ಬಂದ ತಕ್ಷಣ